ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮತ್ತು ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಇವತ್ತೇನು ಮಾನ್ಯ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗಕ್ಕೆ ಇವತ್ತೇನು ಮನವಿ ಕೊಡಕ್ಕೆ ಬಂದಿದ್ದೀವಿ. ಆ ಮನವಿಯಲ್ಲಿ ಸುಮಾರು ನಾವೇನೀಗ ಕಳೆದ 28 ದಿನ ರಾಜ್ಯದ 18 ಜಿಲ್ಲೆಗಳಿಗೂ ಹೆಚ್ಚು ಪ್ರವಾಸ ಮಾಡಿ ಮತ್ತು ಉಳಿದ ಜಿಲ್ಲೆಗಳಿಗೆ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಲೀಡರ್ಸ್ ಮುಖಾಂತರ ಮಾಹಿತಿ ತಗೊಂಡು ಒಂದು 4 ಡಿವಿಷನಲ್ಲಿ ಚರ್ಚೆಗಳು ಮಾಡಿ ಇಡೀ ಮಾದಿಗ ಮತ್ತು ಅದರ ಉಪಜಾತಿಗಳ ಜೊತೆಗೆ ಅನೇಕ ಅಲೆಮಾರಿ ಜನಾಂಗದವರು ಯಾರು ಇಲ್ಲಿವರೆಗೂ ಮೀಸಲಾತಿಯಿಂದ ವಂಚನೆಯಾಗಿದ್ದಾರೆ ಅಂಥ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡಿ ದಕ್ಕಲಿಗರು, ಆಸೋದರು, ಮಂಡರು, ಸಿಂಧು ಮಾದಿಗರು, ಇಂತಹ ಜೊತೆಗೆ ಭಂಗಿ ಜನಾಂಗ ಇಂಥವ್ರಿಗೆ ಶೈಕ್ಷಣಿಕ ವಂಚನೆ ಆಗಿದೆ, ರಾಜಕೀಯ ವಂಚನೆ ಆಗಿದೆ, ಉದ್ಯೋಗ ವಂಚನೆ ಆಗಿದೆ. ಇವರಿಗೂ ಕೂಡ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಸಂಕ್ಷಿಪ್ತವಾದ ವಿವರಗಳನ್ನ ಸನ್ಮಾನ್ಯ ನ್ಯಾಯಮೂರ್ತಿಗಳು ಸಲ್ಲಿಸಿದ್ದೀವಿ. ಹಾಗೆ ಮಾನ್ಯ ಮುಖ್ಯಮಂತ್ರಿಯಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳೇ, ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ತೀರ್ಪು ಬಂದಿದೆ. ಪಕ್ಷದ ಪ್ರಣಾಳಿಕೆಯಲ್ಲಿ ನೀವು ಸೇರಿಸ್ಕೊಂಡಿದ್ದೀರಿ ಒಳ ಮೀಸಲಾತಿ ವರ್ಗೀಕರಣ. ನಮ್ಮ ಪಕ್ಷ ಬಂದರೆ, ನಮ್ಮ ಪಕ್ಷ ಸರ್ಕಾರ ಆಡಳಿತ ನಡೆಸಿದ್ರೆ ಮೊದಲನೇ ಅಧಿವೇಶನದಲ್ಲಿ ನಾವು ತೀರ್ಮಾನ ತಗೊಂತೀವಿ ಅಂತ ಹೇಳಿದ ಮಹಾನ್ ನಾಯಕರು ತಾವು. ಹಿಂದುಳಿದ ವರ್ಗ, ದಲಿತರ ಪರವಾಗಿ ಇದನ್ನಂತ ಹೇಳ್ತಾ ಇದ್ದೀರಿ. ಮೊದಲನೇ ಅಧಿವೇಶನ ಅಂತ ಹೇಳಿದವರು, ಮೊದಲೇ ಕ್ಯಾಬಿನೆಟ್ ಮೀಟಿಂಗ್ ಅಂತ ಹೇಳಿದವರು, ಇಲ್ಲಿವರೆಗೂ ಯಾಕೆ ಸುಮ್ಮನೆ ಇದ್ದೀರಿ? ಆಯ್ತು, ಸುಮ್ಮನೆ ಇದ್ದೀರಿ. ಈಗ ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಎಷ್ಟು ತಿಂಗಳಾಯ್ತು? ಆಗಸ್ಟ್ 1ನೇ ತಾರೀಕು ಕೊಟ್ಟಿದ್ದು ಸುಪ್ರೀಂ ಕೋರ್ಟ್ ತೀರ್ಪು. ಈಗ ಮತ್ತಿನ್ಯಾಕೆ ಸುಮ್ಮನೆ ಇದ್ದೀರಿ? ಇದು ಕಣ್ಣೊರೆಸುವ ನಾಟಕ ಆಗಬಾರ್ದು. ಆಯೋಗ ರಚನೆ ಆಗಿ ಇನ್ನೊಂದು ದಿನ, ಇನ್ನೊಂದು ತಿಂಗಳು, ಇನ್ನೊಂದು ವರ್ಷ ಹಿಂಗೆ ಲೇಟ್ ಮಾಡೋದು ಬೇಡ. ಏನು ನೀವು ನಿರ್ದಿಷ್ಟ ಕಾಲಾವಧಿ ಸಮಯ ಕೊಟ್ಟಿದ್ದೀರಿ, ಆ ಕಾಲಾವಧಿಯೊಳಗೆ ಒಳ ಮೀಸಲಾತಿ ವರ್ಗೀಕರಣ ಜಾರಿ ಮಾಡಿ ಅಂತೇಳಿ ತಮಗೆ ಇಡೀ ರಾಜ್ಯದ ಮಾದಿಗ ಮತ್ತು ಮಾದಿಗ ಸಮುದಾಯಗಳ ಮತ್ತು ಉಪಜಾತಿಗಳ ಪರವಾಗಿ ಅನೇಕ ನಮ್ಮ ಸಮಾಜಗಳಲ್ಲಿ ಬರುವ ಅಸ್ಪೃಶ್ಯ ಮತ್ತು ಅಲೆಮಾರಿ ಜನಾಂಗಗಳ ಪರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ವಿ. ಪಾವಗಡ ಶ್ರೀರಾಮ್, ಮಾದಿಗ ದಂಡೋರ ಸ್ಟೇಟ್ ಪ್ರೆಸಿಡೆಂಟ್.